ಹಾಯ್ ಹಲೋ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗೂ ನಮಸ್ಕಾರ. ನಾವು 2-3 ಡೇಸ್ ಬ್ಯಾಕ್ ಒಂದು ಕ್ಲಾಸ್ ಮಾಡಿದ್ವಿ. 10th ಈ ಕೊನೆ ಪೀರಿಯಡಲ್ಲಿ ಯಾವ ರೀತಿ ಓದಬೇಕು ನಾನೊಂದು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದೆ ನಿಮಗೆ. ಈಗ ಎಕ್ಸಾಮ್ ಹಾಲಲ್ಲಿ ಪ್ರತಿಯೊಬ್ಬರು ಈ 10 ಮಿಸ್ಟೇಕ್ಸ್ ಮಾಡೇ ಮಾಡ್ತಾರೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಕೆಲವು 10 ಟಿಪ್ಸ್ ಕೊಡ್ತೀನಿ. ಆ ಟಿಪ್ಸ್ನ ಫಾಲೋ ಮಾಡಿ ಮಿಸ್ಟೇಕ್ಸ್ ಮಾಡೋದನ್ನ ಅವಾಯ್ಡ್ ಮಾಡ್ತೀರಾ. ಈ ಟಿಪ್ಸ್ನ ನೀವು ಕೇಳ್ಕೊಂಡು ಎಕ್ಸಾಮ್ಗೆ ಹೋಗಿದ್ರೆ ಪಕ್ಕ ನೀವು ಈ ಮಿಸ್ಟೇಕ್ಸ್ನ ಮಾಡಲ್ಲ. ಪ್ರತಿಯೊಬ್ರು ಈ ಮಿಸ್ಟೇಕ್ ಮಾಡೇ ಮಾಡ್ತೀರಾ. ದಯವಿಟ್ಟು ನಾನು ಕೊಡೋ ಟಿಪ್ಸ್ನ ತಗೊಂಡು ಆ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಬನ್ನಿ. ಟಿಪ್ ನಂಬರ್ 1, ರೀಡ್ ದ ಕ್ವಶನ್ ಪೇಪರ್ ಕೇರ್ಫುಲಿ. ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಇವಾಗ ಮೊದಲನೇ ಎಕ್ಸಾಮ್ಗೆ ಹೋಗಿ ಕುತ್ಕೋತೀರಾ ನೀವು. ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ನಿಮ್ಗೊಂದು ಭಯ ಕಾಡ್ತಾ ಇರುತ್ತೆ. ಕ್ವಶನ್ಸ್ ಏನು ಬಂದಿದೆಯೋ, ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನು ಬಂದಿದೆಯೋ ಅಂತ ಒಂದು ಭಯ ಕಾಡ್ತಾ ಇರುತ್ತೆ. ಅದಕ್ಕೆ ಫಸ್ಟ್ ಏನು ಮಾಡ್ತೀರಾ, ಮನಸ್ಸಲ್ಲೇ ಪ್ರೇಯರ್ ಮಾಡ್ಕೊಳ್ಳಿ. ಓಕೆನಾ? ಅದಾಗಿದ ತಕ್ಷಣ ಕ್ವಶನ್ ಪೇಪರ್ ಕೊಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಎಲ್ಲ ತರ ಓದಿರ್ತೀರಾ. ನಿಮ್ಗೇನು ಕಾನ್ಫಿಡೆಂಟ್ ಬಿಲ್ಟ್ ಆಗ್ಬೇಕಷ್ಟೇ. ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಕ್ವಶನ್ಸ್ನ ನೀಟಾಗಿ ಕೇರ್ಫುಲಿ ಒಂದು 5 ನಿಮಿಷ ಕಾಲ ಅವಕಾಶಗಳು ತಗೊಂಡು ಓದಿ. ನೋಡಿ, ಟೇಕ್ 5 ಮಿನಿಟ್ಸ್ ಅಂಡ್ ರೀಡ್. 5 ಮಿನಿಟ್ಸ್ ತಗೊಂಡು ಕ್ವಶನ್ ಪೇಪರ್ನ ನೀಟಾಗಿ ಓದಿ, ಕಾಮಾಗಿ ಕುತ್ಕೊಳ್ಳಿ ಅಷ್ಟೇ. ಇಲ್ಲಿಗೆ ನೀವು ಅರ್ಧ ಎಕ್ಸಾಮ್ ಗೆದ್ದಂಗೆನೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಸ್ಟಾರ್ಟ್ ವಿತ್ ಈಸಿ ಕ್ವಶನ್ಸ್. ನಿಮಗೆ ಯಾವ ಕ್ವಶನ್ಸ್ ಗೊತ್ತು ಕಂಪ್ಲೀಟ್ ಆಗಿ ಅದೇ ಕ್ವಶನ್ಸ್ನ ಸ್ಟಾರ್ಟಿಂಗಲ್ಲಿ ಬರೀರಿ. ಆಗ ತಪ್ಪಾಗಲ್ಲ. ಓವರ್ ಸ್ಕ್ರ್ಯಾಚ್ ಮಾಡಬೇಡಿ. ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೀರಿ. ಗೊತ್ತಿರುವ ಕ್ವಶನ್ಸು ಸ್ಟಾರ್ಟಿಂಗಲ್ಲಿ ಬರೀರಿ. ಹಾಗೆ ಫಸ್ಟ್ ಕ್ವಶನ್ಗೆ ಫಸ್ಟ್ ಆನ್ಸರೇ ಬರೀರಿ. 5th ಕ್ವಶನ್ಗೆ 5th ಆನ್ಸರೇ ಬರೀರಿ. ಕ್ವಶನ್ ನಂಬರ್ 6 ಹಾಕ್ಬಿಟ್ಟು 7th ಆನ್ಸರ್ ಬರೀಬೇಡಿ. ಪ್ರತಿಯೊಬ್ಬರು ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಓಕೆನಾ? ಬನ್ನಿ. 3rd ಟಿಪ್ ಏನು ಅಂತ ಹೇಳಿದ್ರೆ, ಮ್ಯಾನೇಜ್ ಯುವರ್ ಟೈಮ್. ನೋಡಿ, 10 ನಿಮಿಷ ಕ್ವಶನ್ ಪೇಪರ್ ಓದ್ಕೊಳ್ಳಿ. ನೋಡಿ, ಫಸ್ಟ್ 10 ಮಿನಿಟ್ಸ್ ರೀಡ್ ದ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಓದಿ. ನೆಕ್ಸ್ಟು 2 hours 30 ಮಿನಿಟ್ಸ್ನ ಆನ್ಸರ್ ರೈಟಿಂಗ್ನ ನೀಟಾಗಿ ಬರೀರಿ. 20 ಮಿನಿಟ್ಸು ಲಾಸ್ಟಲ್ಲಿ ಫುಲ್ ರಿವಿಷನ್ ಮಾಡಬೇಕು. ನೀವೇನು ಬರ್ದಿದ್ದೀರೋ ನಿಮ್ಮ ಆನ್ಸರ್ ಪೇಪರ್ ಇಟ್ಕೊಂಡು ನೀಟಾಗಿ ರಿವೈಸ್ ಮಾಡಬೇಕು. ಎಲ್ಲಿ ತಪ್ಪಾಗಿದೆ, ಎಲ್ಲಿ ಡಯಾಗ್ರಾಮ್ ಹಾಕಿಲ್ಲ, ಎಲ್ಲಿ ಕೀವರ್ಡ್ಸ್ನ ನಾನು ಅಂಡರ್ಲೈನ್ ಮಾಡಿಲ್ಲ, ಇದು ಇಂಪಾರ್ಟೆಂಟು. ಯಾಕಂದರೆ ಇಲ್ಲೇ ಮಾರ್ಕ್ಸ್ನ ನೀವು ಗೇನ್ ಮಾಡೋದು. ಅದಕ್ಕೋಸ್ಕರ 20 ಮಿನಿಟ್ಸ್ ನೀವು ರಿವಿಷನ್ ಮಾಡಲೇಬೇಕು. ಟೀಚರ್ಸ್ ಹೇಳ್ತಾ ಇರ್ತಾರೆ, ಇನ್ನು 10 ಮಿನಿಟ್ಸ್ ಇದೆ, ಇನ್ನು 15 ಮಿನಿಟ್ಸ್ ಇದೆ, 20 ಮಿನಿಟ್ಸ್ ಇದೆ ಅಂತ ಹೇಳ್ತಾ ಇರ್ತಾರೆ. ಆಗ 20 ಮಿನಿಟ್ಸ್ ಟೈಮಲ್ಲಿ ನೀವು ಕಂಪ್ಲೀಟಾಗಿ ನೀವು ಬರ್ದಿರುವಂತಹ ಪೇಪರ್ನ ನೋಡಿ ಕಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, 4th ಟಿಪ್ ನೋಡಿ, ರೈಟ್ ನೀಟ್ಲಿ. ಕ್ಲಿಯರ್ ಹ್ಯಾಂಡ್ ರೈಟಿಂಗ್ನ ನೀಟಾಗಿ ಬರೀಬೇಕು ನೀವು. ಯಾಕಂದರೆ ಹ್ಯಾಂಡ್ ರೈಟಿಂಗ್ ಪೇಪರ್ ಯಾವಾಗ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೋ ಕರೆಕ್ಷನ್ ಮಾಡೋರಿಗೆ, ಆವಾಗ ಅವರು ಇಂಪ್ರೆಸ್ ಆಗ್ತಾರೆ ನಿಮ್ಮ ಪೇಪರ್ ನೋಡಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಎಲ್ಲೆಲ್ಲಿ ಡಯಾಗ್ರಾಮ್ ಹಾಕಬೇಕು ಡಯಾಗ್ರಾಮ್ ಹಾಕಿ. ನೆಕ್ಸ್ಟ್ ನೋಡಿ, ಚೆಕ್ ಕ್ವಶನ್ ನಂಬರ್. ನಾನು ಹೇಳಿಲ್ವಾ, 1ನೇ ಕ್ವಶನ್ಗೆ 1ನೇ ಆನ್ಸರೇ ಬರೀರಿ. 2nd ಕ್ವಶನ್ 2nd ಆನ್ಸರೇ ಬರೀರಿ. 25th ಆನ್ಸರ್ ತೊಗೊಂಡೋಗಿ 26th ಆನ್ಸರ್ ಬರ್ದಿದ್ದೆ ಆಯಿತು ಅಂದರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಓಕೆನಾ? ದಯವಿಟ್ಟು ಅದೇ ಕ್ವಶನ್ಗೆ ಅದೇ ಉತ್ತರ ಬರೀರಿ. ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಬರೀರಿ. ಓಕೆ? ನೆಕ್ಸ್ಟ್ ನೋಡಿ, 6th ಟಿಪ್ ನೋಡಿ, ಅವಾಯ್ಡ್ ಸಿಲ್ಲಿ ಮಿಸ್ಟೇಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ ಇನ್ ಮ್ಯಾಥ್ಸ್ ಸೈನ್ಸ್ ಆಗಿರ್ಬೋದು, ಯೂನಿಟ್ಸ್ ಫಿಸಿಕ್ಸಲ್ಲಿ ಯೂನಿಟ್ಸ್ ಹಾಕೋದನ್ನ ಮರಿಬೇಡಿ. ಹಾಗೆ ಮ್ಯಾಥ್ಸಲ್ಲೂ ಕೂಡ ಯೂನಿಟ್ಸ್ನ ಹಾಕೋದನ್ನ ಮರಿಬೇಡಿ. ನೆಕ್ಸ್ಟ್ ಬಯಾಲಜಿಲಿ ಎಲ್ಲೆಲ್ಲಿ ಡಯಾಗ್ರಾಮ್ ಅವಶ್ಯಕತೆ ಇದೆಯೋ ಡಯಾಗ್ರಾಮ್ ಹಾಕಿ. ಓಕೆನಾ? ಡಯಾಗ್ರಾಮ್ ಹಾಕಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ಅವರು. ನೆಕ್ಸ್ಟ್ ನೋಡಿ, ಸ್ಟೇ ಕಾಮ್. ಇದು ಇಂಪಾರ್ಟೆಂಟ್ ಪಾಯಿಂಟು. ಯಾವತ್ತು ನೀವು ಗಾಬರಿ ಮಾಡ್ಕೋಬೇಡಿ. ಯಾಕಂದರೆ ನೀವು ಪಿಪೇಟ್ರಿ ಎಕ್ಸಾಮ್ ಬರ್ತಿದ್ದೀರಾ ಸ್ಕೂಲಲ್ಲೂ, ಅದು 3 ಪಿಪೇಟ್ರಿ ಬರ್ತಿದ್ದೀರಾ. ನಿಮ್ಮ ಕಾನ್ಫಿಡೆನ್ಸ್ ಇದೆ ನಾನು ಬೋರ್ಡ್ ಎಕ್ಸಾಮ್ ಬರೀತೀನಿ ಅಂತ. ದಯವಿಟ್ಟು ಎಲ್ಲರೂ ಕಾಮಾಗಿ ತಗೊಳ್ಳಿ, ಎಕ್ಸಾಮ್ನ ಆರಾಮಾಗಿ ಬರೀರಿ. ಓಕೆನಾ? ಪೇಪರ್ ಕೊಟ್ಟಿದ ತಕ್ಷಣ ಸಡನ್ನಾಗಿ ಪ್ಯಾನಿಕ್ ಆಗಬೇಡಿ. ನೀಟಾಗಿ ಕ್ವಶನ್ ಓದಿ ಒಂದು 10 ನಿಮಿಷ, ಆಮೇಲೆ ಆನ್ಸರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಮತ್ತು ಇನ್ನೊಂದು, ನಿಮ್ಗೇನಾರ ಯಾವುದೇ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಡೀಪ್ ಬ್ರೀತ್ ತಗೊಳ್ಳಿ. ಒಂದು 2 ಮಿನಿಟ್ಸ್ ಡೀಪ್ ಬ್ರೀತ್ ತಗೊಂಡು ಥಿಂಕ್ ಮಾಡಿ. ಪಕ್ಕ ನೀವು ಓದಿದ್ದೇ ಆಯಿತು ಅಂತ ಹೇಳಿದ್ರೆ ಆನ್ಸರು ನೆನಪು ಆಗೇ ಆಗುತ್ತೆ. ನೋಡಿ, 8th ಪಾಯಿಂಟ್ ನೋಡಿ, ಯೂಸ್ ದ ಲಾಸ್ಟ್ 10-15 ಮಿನಿಟ್ಸ್ ಫಾರ್ ರಿವಿಷನ್. ನಾನು ಹೇಳಿದ್ದೀನಿ ಅವಾಗಲೇ, ಲಾಸ್ಟ್ 20 ಮಿನಿಟ್ಸ್ ನೀವು ರಿವಿಷನ್ಗೆ ಅಂತಲೇ ಇಡಬೇಕು. ರಿವಿಷನ್ ನೀವೇನು ಬರ್ದಿದ್ದೀರೋ ಅದನ್ನು ರಿವೈಸ್ ಮಾಡಿ. ಕರೆಕ್ಟ್ ಬರ್ದಿದ್ದೀನೋ, ಎಲ್ಲೆಲ್ಲಿ ವ್ಯಾಲ್ಯೂಸ್ ಹಾಕಿಲ್ಲ, ಎಲ್ಲೆಲ್ಲಿ ಡಯಾಗ್ರಾಮ್ ಹಾಕಿಲ್ಲ, ಎಲ್ಲೆಲ್ಲಿ ಏನಾರ ಮಿಸ್ಟೇಕ್ ಮಾಡಿದ್ದೀನಾ ಅಂತ ನೋಡಿಕೊಂಡು ನೀಟಾಗಿ ಅದನ್ನು ಲಾಸ್ಟ್ 20 ಮಿನಿಟ್ಸಲ್ಲಿ ಸರಿ ಮಾಡಿ. ನೆಕ್ಸ್ಟ್ ನೋಡಿ, ಫಾಲೋ ಇನ್ಸ್ಟ್ರಕ್ಷನ್ ಕೇರ್ಫುಲಿ. ಇನ್ಸ್ಟ್ರಕ್ಷನ್ನ ನೀಟಾಗಿ ಓದಿ. ಅಲ್ಲೇನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನು ಇನ್ಸ್ಟ್ರಕ್ಷನ್ನ ಕರೆಕ್ಟಾಗಿ ಓದಿ. ಹಾಗೆ ನೋಡಿ, ಕೀಪ್ ರಿಕ್ವೈರ್ಡ್ ಐಟಮ್ಸ್ ರೆಡಿ.
3 ಪೆನ್ ಇಟ್ಟಿರಿ ಎಕ್ಸಾಮ್ಗೆ, ನೆಕ್ಸ್ಟು ಪೆನ್ಸಿಲ್ ಎತ್ಕೊಳ್ಳಿ, ಇದೆಲ್ಲ ಬೇಸಿಕ್ ನೀಡ್ಸು. ಆದರೆ ನೋಡಿ ಆಲ್ ಟಿಕೆಟ್ನ ಒಬ್ಬೊಬ್ರು ಮರ್ತೇ ಹೋಗ್ಬಿಟ್ಟಿರ್ತೀರ. ಏಂತಕ್ಕೆ ಅಂದರೆ ನೀವು ಪ್ಯಾನಿಕ್ ಆಗಿ ಗಾಬರಿಲಿ ಫಸ್ಟ್ ಎಕ್ಸಾಮ್ ಅಂತ ನೀವು ಎಕ್ಸಾಮ್ಗೆ ಹೋಗ್ಬಿಡ್ತೀರ, ನೋಡ್ರಿ ಆಲ್ ಟಿಕೆಟೇ ತಗೊಂಡೋಗಿರಲ್ಲ. ಈ ಮಿಸ್ಟೇಕ್ಸ್ನ ಮಾಡಬೇಡಿ. 10 ಟಿಪ್ಸ್ನ ನೀಟಾಗಿ ಫಾಲೋ ಮಾಡಿ. ಈ ಫಾಲೋ ಮಾಡಿದ್ದೇ ಆಯಿತು ಅಂದರೆ ಎಷ್ಟೋ ಮಿಸ್ಟೇಕ್ಸ್ನ ನೀವು ಈ ಬೋರ್ಡ್ ಎಕ್ಸಾಮ್ 2026 ಬೋರ್ಡ್ ಎಕ್ಸಾಮಲ್ಲಿ ಅವಾಯ್ಡ್ ಮಾಡ್ತೀರಾ. ಓಕೆನಾ? ಇನ್ನೇನು ಕೇವಲ ಎಕ್ಸಾಮ್ಗೆ 5 to 6 ಡೇಸ್ ಇದೆ ಅಷ್ಟೇ. ದಯವಿಟ್ಟು ನೀಟಾಗಿ ಕುತ್ಕೊಂಡು ಓದಿ. ನಾನು ಹೇಳಿದ್ದೀನಲ್ಲ ಟೈಮ್ ಟೇಬಲ್, ಅದೇ ಪ್ರಕಾರ ಓದಿ. ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ ಆ್ಯಂಡ್ ಪ್ರಿಪೇರ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಹಾಗೆ ಈಗ ಹೇಳಿರೋ ಟಿಪ್ಸ್ನು ಬೋರ್ಡ್ ಎಕ್ಸಾಮಲ್ಲಿ ಫಾಲೋ ಮಾಡಿ. ಓಕೆ, ಧನ್ಯವಾದಗಳು.